ಭಾಗದಲ್ಲಿ ಸದ್ದು ಮಾಡಿದ ತಲ್ವಾರ್. ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿಯ ಮೇಲೆ ತಲ್ವಾರ್ನಿಂದ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಎತ್ತಿನ ಬಂಡಿ ಸ್ಪರ್ಧೆ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ. ಬೈಕ್ನ ಸೌಂಡ್ ಮಾಡಿದ್ದನ್ನ ಪ್ರಶ್ನಿಸಿದ ವ್ಯಕ್ತಿಯ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ಸಂಪರ್ಗಿ ಗ್ರಾಮದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ಸರ್ ಸಂಬರ್ಗಿ ಸ್ಟ್ಯಾಂಡ್ ಮ್ಯಾಗ ಇದ್ದಿರು ನಾವು 3 ಜನ ಇದ್ರಿ ಅವ್ರು 3 ಜನ ಇದ್ರಿ ಬಂದ್ರಿ. ಅದು ನಮ್ಮ ಅಣ್ಣನ ಮ್ಯಾಗ ತಲ್ವಾರ್ಲಿ ಹೊಡ್ಲತ್ರಿ. ನಡುವೆ ನಾವು ಹೋದೇನ್ರಿ. ನಾವು ಹೋದ ನನಗೆ ತಲ್ವಾರ್ಲಿನ ವಾರ ಮಾಡ್ಲತ್ರಿ ಅವ್ರು 3 ಜನ. ಇನ್ನು ಮಹಾರಾಷ್ಟ್ರ ರಾಜ್ಯದ ಕವಟೆ ಮಹಾಂಕಾಳ ಗ್ರಾಮದಲ್ಲಿ ಎತ್ತಿನ ಬಂಡಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೂಗಾಡುವುದು ಮತ್ತು ಗಾಡಿ ರೇಸ್ ಮಾಡಿದ್ದ ವಿಶಾಲ್ ನಾಟಿಕಾರ್, ಗಾಡಿ ರೇಸ್ ಯಾಕೆ ಮಾಡ್ತೀಯಾ ಅಂತ ರಾಜು ಕಾಂಬ್ಳೆ ಪ್ರಶ್ನಿಸಿದ್ದಾರೆ. ಇದೇ ಕಾರಣಕ್ಕಾಗಿ ತಡರಾತ್ರಿ ರಾಜು ಕಾಂಬ್ಳೆ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಯಾವ್ದ್ರ ಸಲುವಾಗಿ ಅಂದ್ರೆ ಸರ್ ಅವ್ರು ಸುಮ್ಮ ನಮಗೆ ಮಾತಿದ್ದಿದ್ದಿಲ್ರಿ ಅವ್ರದ್ರೆ ಅಂಥವ್ರು ಬರೀ ಜಾತಿವಾದಿ ಮಂದಿ ಏನ್ರಿ ಅನ್ನೋದ್ರಿ ಇದು ಮಾಡ್ಕೋತಿದ್ರಿ. ನಿಮ್ಮ ಬ್ರದರ್ ನಮ್ಮ ಮದ್ರ ಅದಾರ್ರಿ ರಾಜು ಕಾಂಬ್ಳೆ ಇಲ್ರಿ. ಅವ್ರದ್ದು ಮ್ಯಾಗ ಹೊಡ್ಯಾನ ನಾನು ಆಡ ಬಂದೇನ್ರಿ. ಆಟ ಬರೋ ನಾನು ಹಿಡ್ದೇನ್ರಿ ಅದು ತಲ್ವಾರ್. ಹಾಂ ನಾವು ಉಳಿಸೀನಿ ಅವ್ರು. ನನ್ನ ಹೆಸರು ಸೂರಜ್ ಕಾಂಬ್ಳೆ ರೀ. ಈಗ ಯಾರ್ಯಾರು ಇದ್ರು ಹಲ್ಲೆ ಮಾಡೋ ವಿಶಾಲ್ ನಾಟಕರ್ ರೀ, ಸೋನು ರೀ, ಮತ್ತು ನಾಮದೇವ್ ಐತ್ರಿ. 3 ಜನ ಐತ್ರಿ. ಚಿಕ್ಕಪ್ಪನ ಮಗ ಸೂರಜ್ನ ಮೇಲೆ ತಲ್ವಾರ್ ಹಾಗೂ ಕುಡುಗೋಲಿನಿಂದ ಹಲ್ಲೆ ಮಾಡಿದ್ದಾರೆ. ಸೂರಜ್ನ ತಲೆಗೆ ಹಾಗೂ ಕೈಗೆ ತಲ್ವಾರ್ನಿಂದ ಹೊಡೆದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಥಣಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಸೂರಜ್. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಥಣಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪುಂಡರಿಂದ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದ ಅಥಣಿ ಪೊಲೀಸರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.